ಹೋರಾಟ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಸರ್ಕಾರದ ಚಿತಾವಣೆಯಿಂದ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪ್ರಾಣಾಂತಿಕವಾಗಿ ಹಲವರ ಮೇಲೆ ಗಾಯ ಆಗಿದೆ, ರಕ್ತ ಬಂದಿದೆ. ಸುಮಾರು 10ಕ್ಕೂ ಹೆಚ್ಚು ಜನ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇಡೀ ಸಮುದಾಯ ಇವತ್ತು ರೊಚ್ಚಿಗೆದ್ದು ಇಡೀ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ರಸ್ತೆ ತಡೆ ಚಳವಳಿಯನ್ನು ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತು ಪ್ರತಿಪಕ್ಷದ ನಾಯಕನಾಗಿ ನಾವೆಲ್ಲ, ನಮ್ಮ ಎಲ್ಲ ಶಾಸಕರು, JDS ನಾವೆಲ್ಲರೂ ಕೂಡ ಈ ಘಟನೆಯನ್ನು ಖಂಡಿಸಿದಿರಿ. ವಿಧಾನಸಭೆಯಲ್ಲಿ ನಾವು ಕೂಡಲೇ ಇದನ್ನು ಒಂದು ನ್ಯಾಯಾಂಗ ತನಿಖೆ ಮಾಡಬೇಕು, ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು, ಮತ್ತು ರಾಜ್ಯ ಸರ್ಕಾರ ಅನ್ನ ಕೊಡುವಂಥ ಈ ಪಂಚಮಶಾಲಿ ಸಮುದಾಯ ಅವ್ರ ಮೇಲೆ ಏನು ಕೈ ಮಾಡಿದ್ದೀರಾ ಇದಕ್ಕೆ ಕ್ಷಮಾಪಣೆ ಕೇಳಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರಿ. ಇವತ್ತು ಸರ್ಕಾರ ಅದನ್ನು ಸಾರಾಸಟ್ಟು ತಿರಸ್ಕಾರ ಮಾಡಿದೆ. ಅಂದರೆ ಲಾಠಿ ಚಾರ್ಜ್ ಮಾಡಿದ್ದು ನಾವು ಕೇಳಿದ್ರಿ, ಲಾಠಿ ಚಾರ್ಜ್ ಮಾಡಿದ್ದು ತಪ್ಪೋ ಸರಿನೋ ಅಂದರೆ ಅವರು ಸರಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಸ್ವತಃ ಗೃಹ ಸಚಿವರೇ ಲಾಠಿ ಚಾರ್ಜ್ ಮಾಡಿದ್ದು ಸರಿ ಅಂದರೆ ಇವತ್ತು ಆ ಪಂಚಮಶಾಲಿ ಸಮುದಾಯದ ಮೇಲೆ ಹಲ್ಲೆ ಮಾಡಿರೋದನ್ನ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಂಗೆ ಆಗ್ತೈತಿ. ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲವನ್ನು ಕಾಂಗ್ರೆಸ್ ಅವರು ಅನುಭವಿಸ್ಬೇಕಾಗ್ತಾಯಿದೆ. ಇವತ್ತು ಭಾಳ ಸುಮಾರು 3-4 ಗಂಟೆ ಚರ್ಚೆ ಆದಮೇಲೂ ಸಹ ಇವತ್ತು ಈ ಸರ್ಕಾರ ಹಠಮಾರಿತನದಿಂದ ಏನು ಲಿಂಗಾಯತ ಸಮುದಾಯದ ಮೇಲೆ ಯಾರೂ ಕೈ ಮಾಡುವಂಥ ಪ್ರಯತ್ನ ಯಾರೂ ಮಾಡಿರಲಿಲ್ಲ. ಮೊದಲ ಬಾರಿಗೆ ಈ ಪಂಚಮಶಾಲಿ ಸಮುದಾಯದ ಮೇಲೆ, ಮರಾಠ ಸಮುದಾಯದ ಮೇಲೆ ಕೈ ಎತ್ತುವಂಥ ಹೀನ ಕಾರ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಅವರು ಮುಂದಿನ ದಿನಗಳಲ್ಲಿ ಬೆಲೆ ತೆರಬೇಕಾಗ್ತೈತೆ. ನಾವು ಕೂಡ, ನಾವೆಲ್ಲರೂ ಕೂಡ, ನಾನಿರ್ಬೋದು, ಯತ್ನಾಳ್ ಅವರು ಇರ್ಬೋದು, ಬೆಲ್ಲದವರು, ವಿಜಯೇಂದ್ರ ಅವರು, CC ಪಾಟೀಲ್ ಅವರು, ನಾವೆಲ್ಲರೂ ಕೂಡ ಈ ಒಂದು ಘಟನೆಯನ್ನು ಖಂಡಿಸಿ ವಿಧಾನಸಭೆ ಒಳಗಡೆ ನಾವು ಮಾತಾಡಿದ್ದೀರಿ. ಆದರೆ ಸರ್ಕಾರ ಪೊಲೀಸರ ಪರವಾಗಿ, ಯಾಕೆಂದರೆ ಅವರ ಚಿತಾವಣೆ ಇದ್ದಿದ್ದು ಸರ್ಕಾರದಿಂದ, ಅವರು ಈ ತನಿಖೆಗೆ, ನ್ಯಾಯಾಂಗ ತನಿಖೆಗೆ ಒಪ್ಪದೇ ಇರುವಂಥದ್ದು, ಅನ್ನೆಸೆಸರಿ RSSನ್ನು ಈ ಸದನದಲ್ಲಿ ತಂದಿರೋವಂಥದ್ದು ಅಕ್ಷಮ್ಯ ಅಪರಾಧ. ನಾನು ಈಗಾಗಲೇ ಸ್ಪೀಕರ್ ಅವ್ರಿಗೆ ಹೇಳಿದ್ದೀನಿ, ಕಡತದಿಂದ ತೆಗಿಬೇಕು ಅಂತೇಳಿ. ಆದರೆ ಈ ಸದನದಲ್ಲಿ ನಡೀತಾ ಇರುವಂಥ ಈ ಒಂದು ಹಲ್ಲೆಯ ಲಾಠಿ ಚಾರ್ಜ್ ಘಟನೆ ನಿಜಕ್ಕೂ BJP ಇದನ್ನು ಖಡಾಖಂಡಿತವಾಗಿ ಖಂಡಿಸ್ತದೆ.